ಪ್ರತಿದಿನ ಚಪಾತಿ ರೋಟಿ ಬದಲು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ರೀತಿಯಾದ ರವೆ ಚಪಾತಿಯನ್ನು ಲಂಚ್ ಬಾಕ್ಸ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ನೀವು ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ರೆಸಿಪಿ ತುಂಬ ಟೇಸ್ಟಿಯಾಗೈತಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಹಾಗೆ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಇಲ್ಲಿ ನಾನು 1 ಕಪ್ನಷ್ಟು ತುಂಬ ಕುದಿಯಾಗಿರುವಂಥ ನೀರನ್ನು ತೊಗೊಂಡಿದ್ದೀನಿ. ತುಂಬ ಬಿಸಿಯಾಗಿರಬೇಕು ನೀರು. ಅದನ್ನು 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಸೂಜಿ ರವೆ, ಅಂದರೆ ಬಾಂಬೆ ರವೆ, ಉಪ್ಪಿಟ್ಟಿಗೆ ಜಿನಗ ಬರುತ್ತಲ್ಲ, ಚಿರೋಟಿ ಅಂತ ಹೇಳುತ್ತಾರೆ ನಮ್ಮ ಸೈಡು, ಬಾಂಬೆ ರವೆ, ಅದನ್ನು 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಜಿನಗಾಗಿರುವಂಥ ರವೆನೂ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನು ನೀರಲ್ಲಿ ಸ್ವಲ್ಪ ಈ ರೀತಿ ಕಲಿಸಿಟ್ಟು 1-2 ನಿಮಿಷ ನೆನೆಯಲ್ಲಿ ಇಡಬೇಕು. ಇದು ಅರಳುತ್ತಾ ಹಿಟ್ಟು. ಇದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಮತ್ತು ಅಜ್ವಾನ 1 ಟೀ ಸ್ಪೂನಷ್ಟು ಹಾಕಿ ಇದನ್ನು ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ರಿ. ಮತ್ತು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅದು ರವೆ ಬಿಸಿ ನೀರಲ್ಲಿ ಮೆತ್ತಗಾಗಿರುತ್ತೆ, ಹಾಗಾಗಿ ನೀರೇನು ಬೇಕಾಗಿಲ್ಲ. ಇದೇ ಅಷ್ಟೇ, ಎಷ್ಟು ಹಾಕಿದ್ದೀವೋ ಅಷ್ಟನ್ನು ನಾವಿಲ್ಲಿ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ ನೋಡ್ರಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಬಿಟ್ಟು ಒಂದು 20 ನಿಮಿಷ 15 ನಿಮಿಷ ಇದು ಹಿಟ್ಟು ನೆನಿಬೇಕು ನೋಡ್ರಿ. ಅಷ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. 15 ನಿಮಿಷ ಆದಮೇಲೆ ಇನ್ನೊಂದು ಸಾರಿ ಇದನ್ನು ಮೆತ್ತಗಾಗಿ ನಾದ್ಕೊಳ್ಳೋಣ. ಇದು ಪ್ಲೇಟ್ ಮುಚ್ಚಿಬಿಟ್ಟೇ ಇಡಬೇಕು. ಗಾಳಿಗೆ ಇಟ್ಬಿಟ್ರೆ ಹಿಟ್ಟು ಒಣಗಿ ಹೋಗುತ್ತೆ, ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟೇ ಇರಬೇಕು. ಈ ರೀತಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ನಾನು ಸುರುಳಿಯನ್ನು ತಗೊಂಡು ಈಗ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಮಕ್ಕಳಿಗೆ ಅಥವಾ ಲಂಚ್ ಬಾಕ್ಸಿಗೆ ನಾನು ಮಾಡ್ತಾಯಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತ್ರಿಕೋಣ ಶೇಪು ಮಕ್ಕಳಿಗೆ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಧ್ಯೆ ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಬೋದು. ಜಾಸ್ತಿ ಹಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹಚ್ಕೊಂಡು ಕೆಳಗಡೆ ಹತ್ಕೊಂಡ್ರೆ ಅಷ್ಟೇ ಮಾತ್ರ ನೀವು ಸ್ವಲ್ಪ ಹಿಟ್ಟನ್ನು ಸವರಿಬಿಟ್ಟು ಲಟ್ಟಿಸ್ಕೊಳ್ಬೋದು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಜೀರಾ ಪೌಡರು ಮತ್ತು ಡ್ರೈ ಚಿಲ್ಲಿ ಪೌಡರ್ನ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಈಗ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಡ್ರೈ ಆಗಿರಬೇಕು, ಹಸಿಯಾಗಿರಬಾರ್ದು. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಈ ರೀತಿ ಪೂರ್ತಿಯಾಗಿ ಸವರ್ಕೊಳ್ತಾ ಇದ್ದೀನಿ ನೋಡ್ರಿ. ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಎಳ್ಳನ್ನು ಹಾಕಿದ್ದೀನಿ, ಬಿಳಿ ಎಳ್ಳು ಹಾಕಿ ಪೂರ್ತಿಯಾಗಿ ಈ ರೀತಿ ಕಲಿಸ್ಕೊಂಡು ಆಮೇಲೆ ಇದನ್ನು ತ್ರಿಕೋಣ ಶೇಪಲ್ಲಿ ಮಡಚ್ಕೊಳ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಪೂರ್ತಿಯಾಗಿ ಗ್ಯಾಪ್ ಬಿಡಬಾರ್ದು, ತುದಿಗಳೆಲ್ಲ ಒತ್ತಿ ಇದನ್ನು ಕ್ಲೋಸ್ ಮಾಡಬೇಕು ನೋಡ್ರಿ. ಈ ರೀತಿ ಕ್ಲೋಸ್ ಆದಮೇಲೆ ಹಿಟ್ಟಲ್ಲಿ ಸ್ವಲ್ಪ ಎದ್ಬಿಟ್ಟು ನಾವು ಲಟ್ಟಿಸ್ಕೊಂಡ್ರೆ ಆಯಿತು. ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ಕೊಳ್ಳೋಣ, ಪೂರ್ತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳೋದು ಬೇಡ. ಈ ರೀತಿ ಒಂದೇ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ರಿ. ತುದಿಗಳೆಲ್ಲ ಸ್ವಲ್ಪ ದಪ್ಪಾಗಿದ್ದರೆ ಅದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಆಮೇಲೆ ಕಾದ ತವಕ್ಕೆ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪ ಆದರೂ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. 2 ಕಡೆ ಈಗ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಬಿಟ್ಟು ಚೆಂದಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಸಾಲೆ ಕೂಡ ಹಾಕಿದ್ದೀವಿ. ಇದಕ್ಕೆ ಬೇರೆ ಸಬ್ಜಿ ಅವಶ್ಯಕತೆಯೇ ಇಲ್ಲ. ನಾವು ಆರಾಮ್ಸೆ ಮೊಸರು ಜೊತೆನೇ ಹಂಚ್ಕೊಂಡು ತಿನ್ನಬಹುದು. ಬಾಕ್ಸಿಗೆ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿಯನ್ನು ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಕೂಡ ಅದು ಮೆತ್ತಗಾಗಿರುತ್ತೆ, ಹಾರ್ಡಾಗಿರೋದಿಲ್ಲ. ರವೆಯಿಂದ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿರಿ, ಲಂಚ್ ಬಾಕ್ಸಿಗೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಮಧ್ಯಾಹ್ನ ಮನೇಲಿ ಕೂಡ ಮಾಡ್ಕೋಬೋದು. ತಿನ್ನುವಾಗ ಬಾಯಲ್ಲಿ ಕೂಡ ತುಂಬ ರುಚಿಯಾಗಿರುತ್ತೆ, ಲೇಯರ್ ಆಗಿರುತ್ತೆ. ಈ ರೀತಿ ಮಾಡಿಕೊಟ್ಟಾಗ ತುಂಬ ಟೇಸ್ಟಿಯಾಗಿರುತ್ತೆ.
ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.